ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನೋವಿನಲ್ಲಿ ನಗುವಾಗಿ ನಾನಿರುವೆ ನಿನಗಾಗಿ, ಕನಸುಗಳ ತಾಯೋಕೆ ಉಳಿಯುವೆನು ಕಣ್ಣ. ನಾವಿವತ್ತು ಮಂತ್ರಾಲಯಕ್ಕೆ ಹೊಂಟಿದ್ವಿ. ಮಂತ್ರಾಲಯ ಹೋಗಿ ಅಲ್ಲಿಂದ ಸೀದಾ ಊರಿಗೆ ಹೋಗಿ ನನ್ನ ಮಗಂದೆಲ್ಲ ಜವಳ ತೆಗಿಸ್ಕೊಂಡು, ಅಂದರೆ ಕೂದಲೆಲ್ಲ ಮುಡಿ ಅಂತಾರಲ್ಲ, ಮುಡಿ ಎಲ್ಲ ತೆಗೆಸ್ಕೊಂಡು ಅಲ್ಲಿಂದ ರಿಟರ್ನ್ ಬೆಂಗಳೂರಿಗೆ ಬರ್ಬೇಕು. ಬನ್ನಿ, ರೋಡಲ್ಲಿ ಸಿಗ್ತೀವಿ. ಮಂತ್ರಾಲಯ ಫಸ್ಟ್ ಟೈಮ್ ಹೋಗ್ತಾ ಇರೋದು ನಾವು. ಮೊನ್ನೆ ತಿರುಪತಿ ಹೋಗಿದ್ವಿ, ತಿರುಪತಿನೂ ಫಸ್ಟ್ ಟೈಮ್ ಹೋಗಿದ್ದು, ಮಂತ್ರಾಲಯನೂ ಫಸ್ಟ್ ಟೈಮ್ ಹೋಗ್ತಾ ಇರೋದು. ಅದು ಕಾರ್ ತೊಗೊಂಡು ಹೋಗ್ತಾ ಇರೋದು. ರಾಯರ ದರ್ಶನ ಮಾಡ್ಕೊಂಡು ಆಮೇಲೆ ಊರಿಗೆ ಹೋಗ್ಬೇಕು. ಮೇಲ್ಮನೆಗೆ ಹೋಗಿ ಗುಂಡನ ಜವಳ ಎಲ್ಲ ತೆಗೆಸ್ಕೊಂಡು ಮತ್ತು ರಿಟರ್ನ್ ಬೆಂಗಳೂರಿಗೆ ಬರ್ಬೇಕು. ಮೇಲ್ಮನೆಗೆಲ್ಲ ಕುರುವತ್ತೆಗ ಜವಳ ತೆಗೆಸೋದು ನಮ್ಮ ಮನೆ ದೇವರು. ಓಕೆ, ಸಿಗ್ತೀವಿ ಬನ್ನಿ. ಇಷ್ಟೆಲ್ಲ ಲಗೇಜ್ ರೆಡಿ ಮಾಡಿ. ಆ್ಯಕ್ಚುಲಿ ಇದು ನಮ್ಗೆ ಅವಶ್ಯಕತೆ ಇರಲಿಲ್ಲ ದೊಡ್ಡದು, ಬಟ್ ಗುಂಡಿಗೆ ಹಿಂದೆ ಸ್ವಲ್ಪ ಸೀಟ್ ಹಿಂದ್ಗಡೆ ಸ್ವಲ್ಪ ಅದು ಇಟ್ಬಿಟ್ಟು ಗುಂಡಿಗೆ ಮಲ್ಕನಕ್ಕೆ ಬೆಡ್ ಥರ ಮಾಡೋಕ್ಕೆ ರೆಡಿ ಮಾಡಿದ್ದೀವಿ. ಗೈಸ್ ಹೋಗ್ತಾ ಇದ್ದೀವಿ ಐಸ್ ಕ್ರೀಮ್ ತಿನ್ನೋ ಥರ. ತಾಯಿ ಮಗ ಇಬ್ಬರು ನೋಡಿ ನಮ್ಮ ಗುಂಡಿಗೆ ಯಾವ ಥರ ಮಲ್ಕೊಳಕ್ಕೆ ರೆಡಿ ಮಾಡಿದ್ದೀನಿ ಅಂತ. ಆರಾಮಾಗಿ ಮಲ್ಕೋಬೋದು ಇವಾಗ. ಇಲ್ಲೊಂದು ಅದೇ ಟ್ರಾಲಿ ಬ್ಯಾಗ್ ಹಾಕಿದ್ದೀವಿ, ಆ ಕಡೆ ಸೀಟ್ ಐತಲ್ಲ, ಸೊ ಒಂದು ಬೆಡ್ಶೀಟ್ ದಪ್ಪಂದು ಹಾಕಿಬಿಟ್ಟಿದ್ದೀವಿ. ಆರಾಮಾಗಿ ಮಲ್ಕೊಂತಾನೆ, ಏನು ಟೆನ್ಷನ್ ಇಲ್ಲ. ಓಕೆ, ಮುಂದೆ ಸಿಗ್ತೀವಿ ನೋಡೋಣ. ಮಿಡ್ಲಲ್ಲಿ ಎಲ್ಲಾದರೂ ಆದರೆ ಕ್ಯಾಪ್ಚರ್ ಮಾಡ್ತೀನಿ, ಇಲ್ಲಾಂದರೆ ಡೈರೆಕ್ಟ್ ಮಂತ್ರಾಲಯದಲ್ಲಿ ಸಿಗ್ತೀನಿ. ಬಾಯ್ ಬಾಯ್. ಆಂಧ್ರ ಬಾರ್ಡ್ರ್ ಬಂದಿದ್ದೀವಿ. ಯಾವುದೋ ಪಾಲ ಸಮುದ್ರಮ್ ಅಂತೆ ಬಂದಿದ್ದೀವಿ. ಎಷ್ಟು 12 ಗಂಟೆ ಆಯಿತು, ಕರೆಕ್ಟಾಗಿ 12 ಗಂಟೆ ಆಯಿತು. ಟೀ ಮಾಡ್ಕೊಂಬಂದಿದ್ದೀವಿ ಮನೆಯಿಂದ. ಟೀ ಕುಡಿತಾ ಇದ್ದೀವಿ. ನಮ್ಮ ಗುಂಡೊಂದು ಒಂದಮ್ ನಿದ್ದೆ ಆಗೈತಿ. ನಿದ್ದೆಯಾಗಿ ಚಕ್ಲಿ ಹೊಡೆಯತೈತೆ ಅದು ಹುಲಿ ಮಗನ. ಹಲ್ಲಿಲ್ದಾನ ಹಂಗೆ ತಿಂತೀಯಲ್ಲಿ ತಿನ್ನಲ್ಲ, ಹಂಗೆ ಸುಮ್ಮನೆ ಇಟ್ಕೊಂಡಾನ. ಹಂಗೆಲ್ಲ ಅದೆಲ್ಲ ಕೊಡಲ್ಲ. ಇವಾಗ ಚಾ ಕುಡಿದು ಮನೆಯಿಂದನ ತೊಗೊಂಬಂದಿದ್ವಿ. ಲೈಟಾಗಿ ಬಿಸಿ ಐತಿ, ಯಾಕೆ ಆರಿಬಿಟ್ಟೈತಿ. ಅದು ಹಾಟ್ ಬಾಟ್ಲ್ ಒಳಗೆ ಹಾಕ್ಕೊಂಬಂದಿದ್ದೆ. ಚಂದ ಫೇವ್ರೇಟ್ ಶೇಂಗಾ, ಮನೆಯಿಂದ ಶೇಂಗಾ ಮಾಡ್ಕೊಂಬಂದಿದ್ಲೆ. ಅವನಿಗಂತ ಮಾಡಿಟ್ಟಿದ್ದೆ. ಇವಾಗ ಟೀ ಕುಡ್ದು ಮತ್ತೆ ಜರ್ನಿ ಸ್ಟಾರ್ಟ್. ಇನ್ನೊಂದು 4 ಅವರ್ ಆಗುತ್ತೆ ಮೇ ಬಿ. ಇನ್ನೊಂದು 260 ಕಿಲೋಮೀಟ್ರ್ ಐತಿ. ಇನ್ನೊಂದು 4 ಅವರ್ ಜರ್ನಿ. ಹಾಲು ಕುಡಿ ಅಂದ್ರೆ ಕುಡಿಯೋಲ್ಲ, ಚಕ್ಲಿ ತಿನ್ನ ಅಂತಾನು. ಏನು ಮಾಡ್ತಿ? ಅಯ್ಯ ಮಗನ, ಇದು ಬೇಕಂತ. ನಮ್ಮ ಗುಂಡು ಆರಾಮ್ ಮಕ್ಕೊಂಡೈತಿ, ಫುಲ್ ಗಿಚ್ಚಿಗೆ ಕಂಫರ್ಟ್ ಆಗೈತಿ. ಅವನಿಗೆ ಅವರಪ್ಪ ಎಲ್ಲ ರೆಡಿ ಮಾಡಿ ಫುಲ್ ಅರಮನೆ ಮಾಡ್ಯಾರ. ಅವರಪ್ಪ ಗಿಚ್ಚಿಗಿಲಿಗಿಲಿ ಹುಲಿ ಅದು ಯಾವತ್ತಿದ್ರು ಹುಲಿ ಮಗ. ಹೆಂಗೆ ಆರಾಮಾಗಿ ಇದು ದೊಡ್ಡ ಹುಲಿ, ಅದು ಸಣ್ಣ ಹುಲಿ. ಆರಾಮ್ ಮಕ್ಕೊಂಡ ನಮ್ಮ ಗುಂಡ. ಆರಾಮಾಗಿದ್ರೆ ನಾವು ಆರಾಮಾಗಿದ್ದಂಗೆ ಅಷ್ಟೇ ಸಾಕು. ನಾನು ಮಕ್ಕೊಂಡೆ ಅಂದ್ರೆ ನಮ್ಮ ಡ್ರೈವರ್ಗೆ ಬೇಜಾರಾಗತ್ತಂತ ನಾ ಮಕ್ಕೊಂಡಿಲ್ಲ. ಮಕ್ಕಳಿ ನಾವು ಡ್ರೈವರ್ಗಳು ನಮಗೆಲ್ಲ ನಡೀತೇವೆ ಅವೆಲ್ಲ. ನೀ ಡ್ರೈವರ್, ನಾನು ನಿನ್ನ ಲವರ್. ಅವೆಲ್ಲ ನಮ್ಗೆ ಮ್ಯಾಟ್ರ್ ಆಗಲ್ಲ. ಆದ್ರೂ ಯಾರ ಇದ್ರೆ ಮಕ್ಕೊಂತೀನಿ, ಆದ್ರೆ ಒಬ್ಬನ ಇದ್ದೀನಲ್ಲ, ಅದಕ್ಕೆ ಮಕ್ಕೊಳಕ್ ಬೇಜಾರು. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಲವ್ ಯು. ಥ್ಯಾಂಕ್ ಯು ಚಿನ್ನ, ಥ್ಯಾಂಕ್ ಯು. ಇನ್ನೇನು ಮಂತ್ರಾಲಯ ಒಂದು 70 ಕಿಲೋಮೀಟ್ರ್ ಇತ್ತು. ಯಾಕೆ ತುಂಬ ನಿದ್ದೆ ಎಳಿತಾ ಇತ್ತು. ಅದಕ್ಕೆ ಸ್ವಲ್ಪ ಮುಖ ತೊಳ್ಕೊಂಡು ಮತ್ತೆ ಸ್ಟಾರ್ಟ್ ಮಾಡೋಣ ಅಂತ ಮುಖ ತೊಳಿತಾ ಇದ್ದೆ. ಜಸ್ಟ್ ಮಂತ್ರಾಲಯ ಎಂಟರ್ ಆದ್ವಿ. ನೋಡೋಣ, ಮೇ ಬಿ ಇಲ್ಲಿ ಟೆಂಪಲ್ ಕಡೆ ಎಲ್ಲ ಪಾರ್ಕಿಂಗ್. ಎಷ್ಟು ಟೈಮ್? 5 ಗಂಟೆ. 5 ಗಂಟೆ ಆಗೈತಿ. ಕಂಟಿನ್ಯೂ ಹೊಡೆದಾನ ಚಂದು ಗಾಡಿನ, ಎಲ್ಲಿ ಸ್ಟಾಪ್ ಮಾಡಿಲ್ಲ ಜಾಸ್ತಿ.
ಮೇಲೆ ಪಾರ್ಕಿಂಗ್ ಐತಿ ಏನು ಗೊತ್ತಿಲ್ಲಲ್ಲ. ಅಲ್ಲಿ ಕೇಳತ್ತಾರ ನೋಡೋರು. ರೂಮ್ ಓ ಇದೆ ಮಠ ಚೆನ್ನಾಗೈತಿ. ವ್ಯೂ ಹಚ್ಚಿ ಇಲ್ಲಿ ಪಾರ್ಕಿಂಗ್ ಇರ್ಬೋದು. ಇಲ್ಲಿಂದ ಪಾಳೆ ಇರ್ತಾವ ನೋಡು. ಕಷ್ಟ ಆಗ್ಬಿಡೋದು. ಇಲ್ಲೇ ನಿಂದ್ರಿಸ್ಯಾರಲ್ಲಿ ನಿಂದ್ರಿಸ್ಬಿಡು. ಯಾಕೆ ಇಲ್ಲಿ ಪಕ್ಕಕ್ಕೆ ಹಾಕ್ಬಿಡ್ತೀನಿ. ಇದು ನೋಡ್ರಿ, ಇಲ್ಲಿ 50 ರೂಪಾಯಿ ತೊಗೊಳ್ತಾರೆ ಸ್ನಾನ ಮಾಡೋಕ್ಕೆ. ಬಿಸಿನೀರು ಕೊಡ್ತಾರೆ. ಅಂದರೆ ನಾವು ರೂಮ್ ಮಾಡಲಿಲ್ಲ ಆ್ಯಕ್ಚುಲಿ, ಯಾಕಂದರೆ ರೂಮ್ ಅಲ್ಲಿ ಸ್ಟೇ ಆಗೋ ಥರ ಇದ್ದರೆ ರೂಮ್ ಮಾಡಬೇಕು, ಇಲ್ಲಾಂದರೆ ಸುಮ್ಮನೆ ರೂಮ್ ಮಾಡಿ ಯೂಸ್ ಇಲ್ಲ. ಸೊ ನಾವು ಇಲ್ಲೇ ಎಲ್ಲ ಸ್ನಾನ ಗಿನ್ನ ಎಲ್ಲ ಮುಗಿಸ್ಕೊಂಡು ಬಟ್ಟೆ ಗಿಟ್ಟೆ ಎಲ್ಲ ಹಾಕೊಂಡು ರೆಡಿಯಾಗಿ ದೇವ್ರ ದರ್ಶನಕ್ಕೆ ಹೋಗ್ತಾಯಿದ್ವಿ. ಏನಿಲ್ಲಿ ಲಚ್ಚಿ ನಿಮ್ಮಣ್ಣ ಬ್ರಷ್ ಮಾಡತ್ತ ನೋಡಿಲ್ಲಿ. ಒಟ್ಟು ಎಲ್ಲ ಹಾಕ್ಬಿಡ ನಾಳೆ ಯೂಟ್ಯೂಬ್ಗೆ ಎಲ್ಲ ಹಾಕದಾಗ ಫೈನಲಿ ಎಲ್ಲ ಸ್ನಾನ ಗಿನ್ನ ಮುಗಿಸ್ಕೊಂಡು ರೆಡಿಯಾಗಿ ದೇವ್ರ ದರ್ಶನಕ್ಕೆ ಹೋಗ್ತಾ ಇದ್ದೀವಿ. ನೋಡೋಣ, ನಮಗೂ ಗೊತ್ತಿಲ್ಲ, ಅದು ಯಾವುದೋ ಮಂಚಾಲಮ್ಮ ದೇವಸ್ಥಾನಕ್ಕೇನೋ ಹೋಗ್ಬೇಕಂತೆ ಫಸ್ಟ್ ರಾಯರ ದರ್ಶನ ಪಡೆಯೋದಕ್ಕಿಂತ ಮೊದಲು. ಯಾಕಂದರೆ ಆ ಮಂಚಾಲಮ್ಮ ಅನ್ನೋ ದೇವಿನ ಮಂತ್ರಾಲಯದಲ್ಲಿ ರಾಘವೇಂದ್ರ ಸ್ವಾಮಿಗೆ ಇರೋಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಂತ. ಸೊ ಮಂಚಾಲಮ್ಮ ದರ್ಶನ ಮುಗಿಸ್ಕೊಂಡು ಹೋದರೆ ಒಳ್ಳೆಯದಂತೆ. ಸೊ ಇದೇ ನೋಡಿ ಮಂಚಾಲಮ್ಮ ಟೆಂಪಲ್. ರಾಘವೇಂದ್ರ ಸ್ವಾಮಿ ಟೆಂಪಲ್ ಪಕ್ಕದಲ್ಲೇ ಇದೆ. ಅಂದರೆ ಎಂಟ್ರಿ ಆದ ತಕ್ಷಣ ರೈಟ್ ಸೈಡ್ ಸಿಗುತ್ತೆ, ನಮಗೆ ಫಸ್ಟಿಗೆ ಸಿಗುತ್ತೆ. ಮಾಡಿ ಅಂದ್ರೆ ಅಭ್ಯಾಸ ಐತಿ. ಅಷ್ಟೊಂದು ಏನು ರಶ್ ಇಲ್ಲ ನೋಡ. ಇಷ್ಟ ಬೀಳಿಸ್ತೀರಿ ನೀವು. ಸೊ ಫೈನಲಿ ದರ್ಶನ ಮುಗಿಸ್ಕೊಂಬಂದ್ವಿ. ಒಳಗಡೆ ಮೊಬೈಲ್ ಅವೆಲ್ಲ ಆ್ಯಕ್ಚುಲಿ ಮೊಬೈಲೆಲ್ಲ ಸ್ವಿಚ್ ಆಫ್ ಮಾಡಿಸ್ತಾರೆ. ರಿಟರ್ನ್ ದರ್ಶನ ಎಲ್ಲ ಮುಗಿಸ್ಕೊಂಡು ಆಚೆ ಬಂದ್ವಿ. ಪ್ರಸಾದಕ್ಕೆ ಹೋಗೋದು ಎಲ್ಲಿ ಗುಂಡು ಗುಂಡು ಇಡ್ಲಿ ತಿನ್ನಾಗತ್ತೀರ ನೀವು? ಹಾಂ, ಪ್ರಸಾದ ಇರುತ್ತೆ ಅಂದ್ಕೊಂಡು ಹೋದ್ವಿ, ಬಟ್ ಬೆಳಗ್ಗೆ ಅಲ್ಲ, ಸೊ ಪ್ರಸಾದ ಇನ್ನೂ ರೆಡಿ ಇರಲಿಲ್ಲ. ಸೊ ಅಲ್ಲೇ ಆಚೆ ಟಿಫನ್ ಮಾಡಿದ್ವಿ. ಇದು ಬಂದು ಪರಿಮಳ ಪ್ರಸಾದ ಕೌಂಟ್ರ್ ಅಂತ. ಅಂದರೆ ನಾವು ಊರಿಗೆಲ್ಲ ಪ್ರಸಾದ ತೊಗೊಂಡು ಹೋಗ್ತೀವಲ್ಲ, ಅದಕ್ಕೋಸ್ಕರ ಈ ಕೌಂಟ್ರ್ ಮಾಡಿರೋದು. ಕ್ಯೂ ಇಲ್ಲಿ ಕಡಿಮೆ ಇತ್ತು, ಪರವಾಗಿಲ್ಲ, ಜಾಸ್ತಿ ರಶ್ ಇರಲಿಲ್ಲ. ಪ್ರಸಾದ ಎಲ್ಲ ತೊಗೊಂಡು ಆಚೆ ಬಂದ್ವಿ. ಅಲ್ಲಿ ಇದನ್ನು ಮಾರ್ತಾಯಿದ್ರು, ದೀಪ ಏನೋ ಬಿಡಬೇಕಂತೆ ನೀರಲ್ಲಿ, ನದೀಲಿ. ನಾವು ಮನಸ್ಸಲ್ಲಿ ಏನಾದರೂ ಅಂದ್ಕೊಂಡು ದೀಪ ಬಿಟ್ಟರೆ ನೆರವೇರುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಅದನ್ನು ಮಾಡ್ತಾಯಿದ್ದೀವಿ. ಗಾಯ್ಸ್, ಎಲ್ಲರ ಮಂತ್ರಾಲಯ ನೋಡಿದ್ರಿ ಅನ್ಕೊಂತೀನಿ.
ಎಷ್ಟಾಗತ್ತೆ ಅಷ್ಟು ತೋರಿಸಿದ್ವಿ ಇಲ್ಲ ಫೋನ್ ಆಚೆ ಕಡೆಯಿಂದನೇ ಅಷ್ಟೇ. ಒಳಗೆಲ್ಲ ಫೋನ್ ಸ್ವಿಚ್ ಆಫ್ ಮಾಡಿಸ್ತಾರೆ. ಮತ್ತು ಏನಪ್ಪ ಅದು ಬನ್ನಿನ ಶರ್ಟ್ ಎಲ್ಲ ಹುಚ್ಚಿಸ್ತಾರ, ಇನ್ಕ್ಲೂಡಿಂಗ್ ಚಿಕ್ಕ ಮಕ್ಕಳು ಸಹ. ಅದಾದಮೇಲೆ ನಮ್ಮದು ದರ್ಶನ ಬೇಗನೆ ಆಯಿತು, ಸ್ವಲ್ಪ ರಶ್ ಕಡಿಮೆ ಇತ್ತು. ಎಷ್ಟು ಒಂದು 8 ಗಂಟೆಗೆ ಲೈನ್ ಹಚ್ಚಿದ್ವಲ್ಲ, ಒಂದು 8 ಗಂಟೆ 8:30 ಹಚ್ಚಿದ್ವಿ. ಒಂದು 9-9:30 ಮುಗಿದ್ಬಿಡ್ತು. ಇವಾಗ ಕರೆಕ್ಟಾಗಿ 10 ಗಂಟೆ ಆಗೈತಿ. ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಆನ್ ದ ವೇ ಪಂಚಮುಖಿ ಆಂಜನೇಯ ಇದೆ, ಅದೊಂದು ನೋಡ್ಕೊಂಡು ಹಂಗೆ ಊರ ಕಡೆ ಬನ್ನಿ. ಪಂಚಮುಖಿ ಆಂಜನೇಯ ತೋರಿಸ್ತೀನಿ ಬನ್ನಿ. ಗಾಡಿ ಸ್ಟಾರ್ಟ್ ಕರ್. ಜೈ ಶ್ರೀರಾಮ್. ಪಂಚಮುಖಿ ಆಂಜನೇಯ ಟೆಂಪಲ್. ಅಣ್ಣ ಬಂಡೆ ಇದು ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಅಂದರೆ ಇವತ್ತು ಶನಿವಾರ ನಾವು ಅಂಜನಾದ್ರಿ ಬೆಟ್ಟಕ್ಕೆ ಹೋಗ್ಬೇಕಂತ ಪ್ಲಾನ್ ಮಾಡಿದ್ವಿ. ಬಟ್ ಬಿಸಿಲು ಜಾಸ್ತಿ ಇರೋದಕ್ಕೋಸ್ಕರ ಪಂಚಮುಖಿ ಆಂಜನೇಯ ಟೆಂಪಲ್ಗೆ ಬಂದಿದ್ದೀವಿ. ಶನಿವಾರ ಅಲ್ಲ, ಸೊ ಮುಗಿಸ್ಕೊಂಡು ಹೋಗೋಣ. ಕಡಿಮೆ ಇರುತ್ತೆ ಅಂದ್ಕೊಂಡು ಬಂದ್ವಿ. ಯಪ್ಪ ರಶ್ ನೋಡಿ, ಅಲ್ಲಿಂದ ಚುರ್ಮುರಿ ಬದನೆಕಾಯಿ ಹೆಂಗದ ರೀ? ಹಂಗದವ ಕರ್ನಾಟಕದ ಅತಿ ಹೆಚ್ಚು ಬಿಸಿಲು ನಾಡು ಎಂದೇ ಪ್ರಖ್ಯಾತವಾಗಿರುವ ರಾಯಚೂರು. ಇಲ್ಲಿ ನಮ್ಗೆ ನೋಡೋಕೆ ಸಿಗೋದೇನೇನಂದ್ರೆ ನೋಡ್ರಪ್ಪ, ಇದು ಈ ಥರ ಕಲ್ಲು ಬಂಡಿ ಸಿಗ್ತಾವೆ. ಮತ್ತು ಹೆವಿ ಅಂದರೆ ಹೆವಿ ಬಿಸಿಲು. ನಮ್ಮದು ಉತ್ತರ ಕರ್ನಾಟಕನ, ಬಟ್ ನಮ್ಮ ಕಡೆ ಅಷ್ಟು ಬಿಸಿಲು ಬರೋಲ್ಲ. ನಮ್ಮದು ಹಾವೇರಿ, ಬಟ್ ನಮ್ಮ ಕಡೆ ಇಷ್ಟು ಬಿಸಿಲು ಬರೋಲ್ಲ. ಏನು ಮಾಡೋಕ್ಕಾಗಲ್ಲ, ಇಲ್ಲಿ ಜನ ಅಡ್ಜಸ್ಟ್ ಆಗಿಬಿಟ್ಟಾರ. ಗಾಯ್ಸ್, ಇಲ್ಲಿ ಮಾನ್ವಿಯಿಂದ ಸ್ವಲ್ಪ ಮುಂದೆ ಬಂದಿದ್ದೀವಿ, ಸಿಂಧನೂರು ನಿಯರ್. ಬಿಸಿಲು ಎಷ್ಟೈತೆ ಅಂದ್ರೆ 29 ಡಿಗ್ರಿ ಸೆಲ್ಸಿಯಸ್. 4 ಪಾಯಿಂಟ್ AC ಹಾಕೊಂಡ್ರು ಯಪ್ಪ ಎಲ್ಲಿ ಬೇಕಲ್ಲಿ ಉರಿ ಆಗ್ತಾ ಇಲ್ಲ. ಇಲ್ಲಿ ನಮ್ಮ ಗುಂಡಗ ಬೆಳಗ್ಗೆಯಿಂದ ಪಾಪ ಅದು ಏನೂ ತಿಂದಿರಲಿಲ್ಲ. ಒಂದು ಅರ್ಧ ಇಡ್ಲಿ ಏನೋ ತಿಂದಿತ್ತು ಅಷ್ಟೇ. ಸೊ ಅವನಿಗೆ ಏನಾದರೂ ಫುಡ್ ತಿನ್ನಿಸ್ಬೇಕಂತ ಇಲ್ಲೊಂದು ದೇವಸ್ಥಾನ ಅಂದರೆ ಒಂದು ಬೇವಿನ ಮರ ಇತ್ತು, ಅಲ್ಲಿ ಒಂದು ದೇವ್ರದ್ದೇನೋ ಇತ್ತು, ಅಲ್ಲಿ ನಿಲ್ಲಿಸಿದ್ವಿ. ನನ್ನ ಹೆಂಡತಿ ರೆಡಿ ಮಾಡ್ತಾ ಇದ್ದಾಳೆ ಗುಂಡಗೆ. ಅವನಿಗೆ ಅದೇ ಡ್ರೈ ಫ್ರೂಟ್ಸ್ದು ಪೌಡ್ರು ಜಸ್ಟ್ ರೆಡಿ ಮಿಕ್ಸ್ ಮಾಡ್ಬೋದು. ಮತ್ತು ಇಲ್ಲೇ ಒಂದು ಟೀ ಅಂಗಡಿಲಿ ಒಂದು ಸ್ವಲ್ಪ ಹಾಲು ತೊಗೊಂಡ್ವಿ. ಅವ್ನು ಬೆಳಗ್ಗೆಯಿಂದ ಏನು ತಿಂದಿರಲಿಲ್ಲ. ಆ್ಯಕ್ಚುಲಿ ಬೆಳಗ್ಗೆಯಿಂದ ಎಷ್ಟು ಒಂದು ಬಾಳೆಹಣ್ಣು ತಿಂದಿದ್ದ, ಒಂದು ಮಿಟ್ಲಿ ಬಾಳೆಹಣ್ಣು. ಅದಾದಮೇಲೆ ಒಂದು ಅರ್ಧ ಇಡ್ಲಿ ತಿಂದಿದ್ದ ಅಷ್ಟೇ. ಪಾಪ ಭಾಳ ಹಠ ಮಾಡ್ತಾ ಇದ್ದ, ಹಸಿವಾಗಿತ್ತೇನೋ, ಅದಕ್ಕೆ ರೆಡಿ ಮಾಡಿದ. ನೋಡೋಣ. ಮಂತ್ರಾಲಯದಿಂದ ಬಂದ್ವಿ, ನಮ್ಮ ಮಮ್ಮಿ ಮನೆಗೆ ಬಂದೀವಿ. ದರ್ಶನ ಎಲ್ಲ ಆರಾಮಾಗಾಯ್ತು. ಸುಸ್ತಾಗ್ಬಿಟ್ಟೈತಿ, ಮಲ್ಕೋಬೇಕು. ಡ್ರೈವರ್ ಫುಲ್ ಸುಸ್ತಾಗ ಮಲ್ಕೋಬೇಕು. ಅವರು ಊಟ ಮಾಡಿ ಗುಡ್ ನೈಟ್. ನಾಳೆ ಬಂದು ನಾಳೆ ಏನಿಲ್ಲ, ನಾಳೆ ಆರಾಮ್ ಫ್ರೀ, ಸ್ವಲ್ಪ ರೆಸ್ಟ್ ಮಾಡ್ತೀವಿ. ನಾಡ್ದು ಗುಂಡದ ಜವಳ ಮತ್ತು ಬ್ಯಾಕ್ ಟು ಬೆಂಗಳೂರು.
ನಮ್ಮ ಗುಂಡನ್ ನೋಡ್ರಿ ಇಲ್ಲಿ ಅಂದ್ರೆ ಇವತ್ತು ಏನು ಗುಂಡ ಅವ್ರ ಅಜ್ಜಿ ಊರಿಗೆ ಬಂದಾನ, ಅವ್ರ ಮಾಮನ ಜೊತೆಗೆ ಆಟ ಆಡತ್ತಾನ. ಇವರು ನಮ್ಮ ಅಜ್ಜಿ, ಇವರು ನಮ್ಮ ಅಜ್ಜಿ, ನಮ್ಮ ಮಮ್ಮಿ ಇವ್ರು. ಏನಂತೀರಿ ಸುಖ? ಸುಮಾರು ಪ್ಲೇಸಸ್ ನೋಡ್ಬೇಕಿತ್ತು, ಆ್ಯಕ್ಚುಲಿ ನೋಡೋಕ್ಕಾಗಲಿಲ್ಲ. ಯಾಕಂದ್ರೆ ಬೆಂಗಳೂರಿಂದ ಟ್ರಾವೆಲ್ ಮಾಡಿ, ನಿದ್ದೆ ಇಲ್ದೇ ಟ್ರಾವೆಲ್ ಮಾಡಿ, ಅಲ್ಲಿ ಎಲ್ಲ ಕ್ಯೂ ಹಚ್ಚಿ ನೋಡ್ಕೊಂಡು ಅದಾದಮೇಲೆ ಪಂಚಮುಖಿ ಆಂಜನೇಯ ಹೋದ್ವಿ. ಬಟ್ ದೇವ್ರ ದರ್ಶನ ಪಡೆಯೋಕ್ಕಾಗಲಿಲ್ಲ, ಆಚೆಯಿಂದನೇ ಕೈ ಮುಗಿದು ಬಂದ್ವಿ. ರಶ್ ಇತ್ತು. ಮತ್ತು ಅದಾದಮೇಲೆ ಕೊಪ್ಪಳ ಹೋಗ್ಬೇಕಂದ್ವಿ, ಕೊಪ್ಪಳ ಗವಿ ಸಿದ್ದೇಶ್ವರ ಮಠಕ್ಕೆ. ಅಲ್ಲಿನೂ ಹೋಗೋಕ್ಕಾಗಲಿಲ್ಲ, ಯಾಕಂದ್ರೆ ಫುಲ್ ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಹೋಗೋಕ್ಕಾಗಲಿಲ್ಲ. ನೆಕ್ಸ್ಟ್ ಟೈಮ್ ಹೋದಾಗ ಒನ್ ಡೇ ಅಲ್ಲಿ ಹಾಲ್ಟ್ ಆಗಿ ನೋಡೋ ಥರ ಹೋಗ್ತೀವಿ. ಎಲ್ಲ ಪ್ಲೇಸ್ನು ನೋಡತ್ತಾರ. ಯಾಕಂದರೆ ಇಲ್ಲಿ ಊರಲ್ಲಿ ತುಂಬ ಕೆಲಸ ಇದೆ. ಈಗ ಗುಂಡಿನ ಬೇರೆ ಜೋಳ ಬೇರೆ ತೆಗಿಸ್ಬೇಕಲ್ಲ. ಮಂಡೇ ಕುರುವತ್ತಿಗೆ ಹೋಗ್ಬೇಕು, ಅದು ಪಾರ್ಟ್ 2 ಅಲ್ಲಿ ಸಿಗ್ತೀವಿ. ಅಲ್ಲಿವರೆಗೂ ಬಾಯ್. ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಓಕೆ ಗೈಸ್, ಬಾಯ್.